ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾನು ಬೆಳಗ್ಗೆನೇ ಒಂದು ಡಿಸೈನ್ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಇದು ತುಂಬ ಕಲರ್ ಕಾಂಬಿನೇಷನಲ್ಲಿ ತುಂಬ ಬ್ಲೌಸಸ್ಗೆ ಮಾಡಿದ್ದೀನಿ. ಆದರೆ ಈ ಕ್ರೀಮ್ ಮೇಲೆ ಕಾಫಿ ಕಲರ್ ಮತ್ತು ಮೆರೂನ್ ಕಲರ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಮೆರೂನ್ ಮತ್ತು ಕಾಫಿ ಕಲರ್ ಮತ್ತು ಗೋಲ್ಡ್ ಕಲರ್ ಹಾಕಿದ್ದೀನಿ. ತುಂಬಾ ಸೂಪರಾಗಿ ಕಾಣಿಸ್ತಾ ಇದೆ ಕಲರ್ ಕಾಂಬಿನೇಷನ್ನು. ಈ ಡಿಸೈನ್ ಅಂತೂ ತುಂಬ ಬ್ಲೌಸಸ್ಗೆ ಹಾಕ್ಬಿಟ್ಟಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಮೊನ್ನೆ ವಿಡಿಯೋನಲ್ಲಿ ಬ್ಯಾಕ್ ಪಾರ್ಟ್ ಹಾಕಿದ್ನಲ್ಲ, ಅದು ತೋರಿಸಿದೆ. ಇವತ್ತು ಸ್ಲೀವ್ದೆಲ್ಲ ಫಿನಿಶ್ ಆಯಿತು ನೋಡಿ. ಈಗ ಸ್ಲೀವ್ದೆಲ್ಲ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆ ಇವತ್ತು ಸಿಂಪಲ್ಲಾಗಿರುವಂಥ ರಂಗೋಲಿ ಹಾಕಿದ್ದೀನಿ, ಬನ್ನಿ ತೋರಿಸ್ತೀನಿ ಅದು ಹೇಗಿದೆ ಅಂತ. ಫ್ರೆಂಡ್ಸ್, ಇವತ್ತು ತುಳಸಿ ಹಬ್ಬ, ಅದಕ್ಕೆ ಸಂಜೆ ಪೂಜೆ ಎಲ್ಲ ಆಯಿತು. ಹಾಗೆ ಹೊಸ್ಲು ಪೂಜೆ ಮಾಡಿ ತುಳಸಿ ಗಿಡಕ್ಕೂ ಪೂಜೆ ಮಾಡಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡಿ, ಇವತ್ತು ಮೊನ್ನೆ ನಮ್ಮ ಮನೆ ಹತ್ರ ನಾಗರಾವ್ ಬಂದಿತ್ತಲ್ಲ, ಅವಾಗಿಂದ ನಮ್ಮ ಗೌತಮು ನಮ್ಮ ಪೂಜೆ ಎಲ್ಲ ಎಲ್ಲರಿಗೂ ಬಯಕ್ಸೋದೇ ಆಗೋಗ್ಬಿಟ್ಟೈತೆ ನಾಗರಾವ್ನ ನೋಡಿ. ಇದು ಪ್ಲಾಸ್ಟಿಕ್ ದಾವು, ಇದು ಪ್ಲಾಸ್ಟಿಕ್ ಆದ್ರೂ ತುಂಬಾ ಭಯ ಆಗ್ತೈತಲ್ವ. ನೋಡಿದ ತಕ್ಷಣ ಎಷ್ಟು ಸರಿ ಭಯ ಬೀಳಿಸಿದ್ದಾನೆ ಇವನಂತೂ. ಇವನಿಗೊಂದು ಸರಿ ಭಯ ಬೀಳಿಸ್ಬೇಕು. ಎಲ್ಲಿಂದ ತಗೊಬಂದು ಅವನು ಉನ್ನತಿದ ಯಪ್ಪ, ಅವಂದ್ರೇ ಭಯ ಆಗ್ತೈತೆ. ಎಂಥವ್ರಿಗೂ ಮೈಯೆಲ್ಲ ಜುಮ್ ಅಂತೈತೆ. ಅದು ಪ್ಲಾಸ್ಟಿಕ್ ಅಂದ್ರೂ ಭಯ ಆಗ್ತೈತೆ. ಸಡನ್ನಾಗಿ ಹಾಕಿದ್ರು ಅಷ್ಟೇ. ಒಬ್ಬೊಬ್ಬರು ಪ್ಲಾಸ್ಟಿಕ್ ಅಂದರೂ ಕೂಡ ಭಯ ಬೀಳ್ತಾರೆ. ನಮ್ಮ ಪೂಜಾ ಅಂತೂ ಕಾಲೇಜಲ್ಲಿ ಎಲ್ಲರಿಗೂ ಬಯಸ್ಬಿಟ್ಟಿದ್ದಾಳೆ, ಫ್ರೆಂಡ್ಸ್ಗೆಲ್ಲರಿಗೂ. ಪಾಪ ಏನೋ ಹುಡುಗಿ ಹೆಸರು ಅಕ್ಷಯ ಅಂತೂ ಸಖತ್ ಭಯ ಬಿದ್ದಿದ್ದಾಳೆ ನೋಡಿ. ಕಾಲೇಜಿಗೆ ಓದೋದಕ್ಕೆ ಅಂತ ಕಳಿಸಿದ್ರೆ ಫ್ರಾಂಕ್ ವಿಡಿಯೋ ಮಾಡಿಕೊಂಡು ಹರಟೆ ಹೊಡ್ಕೊಂಡು ಕುತ್ಕೊಂಡವ್ರೆ. ಅಲ್ಲ ಗೈಸ್, ಬರೀ ಕಾಲೇಜ್ಗೆ ಓದೋದಕ್ಕೆ ಮಾತ್ರ ಹೋಗ್ಬೇಕು ಅಂತ ಯಾರಾದ್ರೂ ರೂಲ್ಸ್ ಮಾಡಿದ್ದಾರೆ ಗೈಸ್? ಫನ್ನೂ ಇರಬೇಕು, ಪ್ಲಸ್ ಎಜುಕೇಶನ್ ಕಡೆನೂ ಕಾನ್ಸಂಟ್ರೇಟ್ ಮಾಡಬೇಕು ಗೈಸ್. ಫನ್ ಇಲ್ಲ, ಬರೀ ಓದೋದಂದ್ರೆ ಏನ್ ಚೆನ್ನಾಗಿರುತ್ತೆ ಅಲ್ವಾ? ಗೊತ್ತೇ ಇಲ್ಲ. ಆ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನೋಡಿ ಗೈಸ್, ಎಲ್ಲರೂ ಎಷ್ಟು ಆ ವಿಡಿಯೋ ನೋಡಿ ಒಂದ್ಸರಿ. ನಮ್ಮ ಪೂಜಾ ಎಲ್ಲರಿಗೂ ಬಯಸಿದಾಳೆ ಪಾಪ. ಅವ್ರ ಫ್ರೆಂಡ್ಸ್ ಎಲ್ಲರಿಗೂ ಫುಲ್ ಭಯ. ನಾನ್ ಮಾತ್ರ ಅಲ್ಲ, ನನ್ನ ಜೊತೆ ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಬಯಸೋಣ ಅಂದ್ಬಿಟ್ಟು ಪ್ಲಾನ್ ಮಾಡಿದ್ದು. ಹೌದಾ ಫ್ರೆಂಡ್ಸ್, ಆ ವಿಡಿಯೋ ಹಾಕ್ತೀನಿ ನೋಡಿ ಒಂದ್ಸರಿ. ತುಂಬ ಭಯ ಬಿದ್ದಿದ್ದಾರೆ ಪಾಪ ಹುಡುಗರು. ಫಸ್ಟ್ ಆಫ್ ಆಲ್ ನಾವು ಕ್ಲಾಸ್ ಬಂಕ್ ಮಾಡೇನು ಇದೆಲ್ಲ ಮಾಡಿಲ್ಲ. ಬ್ರೇಕ್ ಅವರ್ಸ್ ಅಲ್ಲಿ, ಲಂಚ್ ಬ್ರೇಕು ಮತ್ತೆ ನಮ್ಗೆ ಶಾರ್ಟ್ ಬ್ರೇಕ್ ಇದೆ, ಆ ಟೈಮಲ್ಲಿ ಇದೆಲ್ಲ ಮಾಡಿರೋದು. ನಿಮ್ಮ ಟೀಚರ್ಸ್ ಯಾರು ಬೈಯಲ್ವಾ? ಏನು ಬೈತಾರೆ, ಅವ್ರ ಪಾಡಿಗೆ ಅವ್ರು ಲಂಚ್ ಮಾಡ್ತಿರ್ತಾರೆ. ಬ್ರೇಕ್ ಬಿಟ್ಟಾಗ ಸ್ಟೂಡೆಂಟ್ಸ್ ಅವಾಗ. ಹೌದಾ? ಓ, ಈ ಥರ ಎಲ್ಲ ನಮ್ಗೆ ಗೊತ್ತಿಲ್ಲಪ್ಪ. ನಾವು ಕಾಲೇಜ್ಗೆ ಹೋಗಿದ್ರೆ ಅಲ್ವಾ ನಮ್ಗೆ ಗೊತ್ತಾಗೋದಕ್ಕೆ, ಅಲ್ವಾ ಫ್ರೆಂಡ್ಸ್? ಅವಾಗ ನಮ್ಮ ಅಕ್ಷಯ ಅಂತೂ ಇದನ್ನ ಪ್ಲಾಸ್ಟಿಕ್ ಅಂತ ಗೊತ್ತಾದ್ಮೇಲೂ ಮುಟ್ಟಕ್ ಸಹ ಮುಟ್ಟಿದ್ರೆ ಸರಿ. ಇದನ್ನ ನಮಗೂ ನೋಡಿದ ತಕ್ಷಣ ತರ ಅನಿಸ್ತೈತೆ. ಪ್ಲಾಸ್ಟಿಕ್ ಆದ್ರೂ ಭಯ ಅನಿಸ್ತೈತೆ ಅದು. ಅವಳು ಹಿಂಗ್ ಮುಟ್ಟೆ ಅಂದ್ರೂ ಮುಟ್ಟಿಲ್ಲ. ಭಯ ಬಿದ್ದಿದ್ದಾಳೆ. ನಮ್ಮ ಅಜ್ಜಿನೂ ಅಷ್ಟೇ. ಪ್ಲಾಸ್ಟಿಕ್ ಅಂದರೂ ಹಿಂಗೆ ತೋರಿಸ್ಬಿಟ್ಟು ಪ್ಲಾಸ್ಟಿಕ್ ಅಂದರೂ ಅಜ್ಜಿ ಮುಟ್ಟಲ್ಲ, ಅಷ್ಟು ಭಯ ಬೀಳ್ತೈತೆ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ನಮ್ಮ ಚಿಕ್ಕಮ್ಮಕ್ಕೆ ತುಂಬ ಆಟಾಡ್ಸಿದ್ದೀವಿ ನಾವು ಈ ಥರ ಪ್ಲಾಸ್ಟಿಕ್ ಅವು ತಗೊಂಡು. ಅವ್ರು ಸಖತ್ ಭಯ ಬೀಳ್ತಾಯಿದ್ರು. ಇನ್ನೊಂದ್ಸರಿ ಹೋದಾಗ ಇದಕ್ಕೆ ಪ್ರಾಂಕ್ ವಿಡಿಯೋನೇ ಮಾಡ್ತೀವಿ ಗೈಸ್, ಕೀಪ್ ವೈಟಿಂಗ್. ಊರಿಗೆ ಹೋದಾಗ ನಮ್ಮ ಅಜ್ಜಿ ಹೆಂಗ್ ಭಯ ಬೀಳ್ತಾರೆ ಅಂತ ಮಾಡ್ತೀವಿ. ಭಯ ಬಿದ್ದೋಗ್ತಾರೆ. ನಂಗೆ ಅದು ಇಷ್ಟ ಆಗಲ್ಲ ಆ ಥರ ಭಯ ಬೀಳ್ಸೋದು. ನಿಜ. ಸಾಕು ಫ್ರೆಂಡ್ಸ್, ಈಗ ನಮ್ಮ ಫ್ರೆಂಡ್ಸ್ ಮನೆಯಲ್ಲಿ ತುಳಸಿ ಹಬ್ಬ ಮಾಡಿದ್ದಾರೆ. ಅಲ್ಲಿ ಅರಿಶಿನ ಕುಂಕುಮ ಕರ್ತಿದ್ದಾರೆ, ಅಲ್ಲಿ ಹೋಗ್ತಾ ಇದ್ದೀನಿ. ಅವರೆಲ್ಲ ತುಳಸಿ ಹಬ್ಬನ ಹೇಗೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ನಾನಿವತ್ತು ತುಳಸಿ ಹಬ್ಬ ಏನು ಮಾಡಿಲ್ಲ, ಯಾಕಂದರೆ ನಿಮಗೆಲ್ಲರಿಗೂ ಗೊತ್ತೇ ಇದೆಯಲ್ವ.
ನಾವು ಈ ವರ್ಷ ಪೂರ್ತಿ ಯಾವ ಹಬ್ಬನೂ ಮಾಡೋ ಹಾಗಿಲ್ಲ ಅಂತ ಅದಕ್ಕೆ ಸುಮ್ಮನೆ ಪೂಜೆ ಮಾಡಿದ್ದೀರಿ ಅಷ್ಟೇ. ನಮ್ಮ ಫ್ರೆಂಡ್ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್ ನೋಡಿ, ಈಗ ನಮ್ಮ ಫ್ರೆಂಡ್ ಮನೆಗೆ ತುಳಸಿ ಹಬ್ಬಕ್ಕೆ ಅರಿಶಿನ ಕುಂಕುಮ ತಗೊಳ್ಳೋಣ ಅಂತ ಬಂದಿದ್ದೀನಿ. ರಂಗೋಲಿ ನೋಡಿ ಸೂಪರಾಗಿ ಹಾಕಿದಾರಲ್ವ, ತುಂಬ ದೊಡ್ಡದಾಗಿ ಪೂರ್ತಿ ಮನೆ ಪೂರ್ತಿ ರಂಗೋಲಿನೇ ಹಾಕಿದ್ದಾರೆ, ತುಂಬ ಸೂಪರಾಗಿದೆ. ಹಾಗೆ ವಿಡಿಯೋನ ಇಲ್ಲಿ ಮ್ಯೂಟ್ ಮಾಡಿದ್ದೀನಿ, ಯಾಕಂದರೆ ಅವರು ಫೋನಲ್ಲಿ ಸಾಂಗ್ ಹಾಕಿದ್ರು, ತುಳಸಿ ಹಬ್ಬ ಅಲ್ವಾ, ಹಾಗಾಗಿ ಪೂಜೆ ಮಾಡ್ತಾಯಿದ್ರು, ಕಾಫಿ ರೇಟ್ ಬರುತ್ತೆ ಅಂತೇಳಿ ಅದನ್ನು ಮ್ಯೂಟ್ ಮಾಡಿದ್ದೀನಿ. ಅದಕ್ಕೆ ನಾನು ಮತ್ತು ನಮ್ಮ ಫ್ರೆಂಡ್ಸ್ ಹೋಗಿದ್ದೀವಿ. ಫ್ರೆಂಡ್ಸ್, ಹಾಗೆ ಇವತ್ತು ತುಳಸಿ ಹಬ್ಬಕ್ಕೆ ನಮ್ಮ ಫ್ರೆಂಡ್ ರಂಗೋಲಿ ಹೇಗೆ ಹಾಕಿದ್ದಾರೆ ಮತ್ತು ಡೆಕೋರೇಷನ್ ಎಲ್ಲ ಹೇಗೆ ಮಾಡಿದ್ದಾರೆ ಅಂತ ಪ್ಲೀಸ್ ಒಂದು ಕಮೆಂಟ್ ಮಾಡಿ, ಯಾರಿಗೆಲ್ಲ ಇಷ್ಟ ಆಯಿತು ಅಂತ. ಫ್ರೆಂಡ್ಸ್, ನಾವೆಲ್ಲ ಮನೆಯಲ್ಲೇ ಮಾಡೋದು, ಯಾಕಂದರೆ ಹೊರಗಡೆ ಜಾಗ ಇರಲ್ಲ, ಹಾಗಾಗಿ ಮನೆ ಒಳಗಡೆನೇ ಇಟ್ಟು ತುಳಸಿ ಹಬ್ಬನ ಆಚರಣೆ ಮಾಡ್ತೀವಿ. ಯಾಕಂದರೆ ಮನೆ ಒಳಗಡೆನೇ ಮಾಡಬೇಕು ಅಂತಲೂ ಕೂಡ ಒಂದಷ್ಟು ಜನ ಹೇಳಿದ್ದಾರೆ, ಹಾಗಾಗಿ ಒಳಗಡೆನೇ ಮಾಡ್ತೀವಿ. ಹಾಗೆ ಇನ್ನೊಬ್ಬರು ನಮ್ಮ ಫ್ರೆಂಡ್ ಮನೆಯಲ್ಲಿ, ಇದು ರೂಪ ಅವ್ರ ಮನೆಯಲ್ಲಿ, ಅವ್ರ ಮನೆಯಲ್ಲಿ ದೇವ್ರ ಮನೆಯಲ್ಲೇ ಇಟ್ಟು ತುಳಸಿ ಹಬ್ಬನ ಮಾಡಿದ್ದಾರೆ ನೋಡಿ. ಇದು ನಮ್ಮ ಫ್ರೆಂಡ್ ರೂಪ ಅವ್ರ ಮನೆಯಲ್ಲಿ. ಹಾಗೆ ಇವತ್ತು ಅವರ ಯಜಮಾನ್ರದ್ದು ಬರ್ತಡೇ ಕೂಡ ಇತ್ತು, ಹಾಗಾಗಿ ಕೇಕ್ ಕೊಡ್ತಾ ಇದ್ದಾರೆ. ಅದು ಫೇಸ್ಬುಕ್ ಅಲ್ಲಿರೋದು ಕ್ವಶನ್ ಅಂತಿದ ಕ್ವಶನ್ಸಾ